ಈ ಸೀಸನ್ನಲ್ಲಿ ಡೆಂಗ್ಯೂ ಜ್ವರ ಕಾಮನ್, ಏನು ತುಂಬ ಜಾಸ್ತಿ ಏನಿಲ್ಲ. ಒಂದು 10,000 ಇನ್ಫೆಕ್ಟೆಡ್ ಕೇಸಸ್ ಅಂತೀವಿ ನಾವು. ಬಟ್ ಇದು ಸೊಳ್ಳೆಯಿಂದ ಬರೋದ್ರಿಂದ, ಇದು ಒಬ್ಬರಿಂದ ಒಬ್ಬರಿಗೆ ಬರೋದಲ್ಲ. ಸೊ ಸೊಳ್ಳೆ ನಿಯಂತ್ರಣ ಒಂದು ಡೈರೆಕ್ಟಾಗಿ ಬಿಡ್ಬೋದು. ನಿಮ್ಮ ಮನೆ ಸುತ್ತಮುತ್ತ ಸೊಳ್ಳೆ ನಿಯಂತ್ರಣ ನೀವು ಮಾಡ್ಕೊಂಡಿಲ್ಲ, ಅಥವಾ BBMP ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಷ್ಟೇ. ಎಲ್ಲಿ ಸೊಳ್ಳೆಗಳಿರ್ತಾವಲ್ಲ, ಸೊಳ್ಳೆಗಳಿದ್ರೆ ಈ ಕಾಯಿಲೆನೇ ಬರೋದಿಲ್ಲ. ಇಟ್ ಇಸ್ ವೆರಿ ವೆರಿ ಡೈರೆಕ್ಟ್. ಯಾಕಂದರೆ ಡೆಂಗ್ಯೂ ಫೀವರ್ ಬರೋದು, ಫೀವರ್ ಅಂದರೆ ಒಂದು ರೋಗ ಲಕ್ಷಣ ಅಷ್ಟೇ. ಇದು ಡೆಂಗ್ಯೂ ಜ್ವರ ಅಂದರೆ ಬೇರೆ ಜ್ವರಗಳಿಗೆ ಕಂಪೇರ್ ಮಾಡಿದರೆ ಯಾಕೆ ಜನ ಹೆದರ್ತಾರೆ, ನಾವು ಹೆದರ್ತೀವಿ ಅಂದರೆ ಇದರಲ್ಲಿ ಡೆತ್ ಸಡನ್ನಾಗಿ ಬಂದ್ಬಿಡುತ್ತೆ. ಅದು ಯಾಕಂದರೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಆಗುತ್ತೆ. ಆ್ಯಂಡ್ ಈ ಸೊಳ್ಳೆ ಇನ್ಫೆಕ್ಟೆಡ್ ಮಸ್ಕಿಟೋ, ಫೀಮೇಲ್ ಪ್ರೆಗ್ನೆಂಟ್ ಮಸ್ಕಿಟೋ ಮನುಷ್ಯನ ಕಚ್ಚುತ್ತೆ. ಇದು ಇನ್ನೊಂದು ಹಗಲೊತ್ತು ಕಚ್ಚುವ ಸೊಳ್ಳೆ, ಡೇ ಟೈಮ್ ಬೈಟಿಂಗ್ ಮಸ್ಕಿಟೋ ಅಂತೀವಿ ನಾವು. ಅದರಿಂದ ನಮ್ಮ ಪ್ರಿಕಾಷನ್, ಮಕ್ಕಳನ್ನ ಆಟ ಆಡೋಕ್ಕೆ ಹೋದಾಗೆ ಫುಲ್ ಪ್ಯಾಂಟ್ ಹಾಕಿರಬೇಕು, ಸಾಕ್ಸ್ ಹಾಕಿರಬೇಕು. ಸೊ ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳೋದನ್ನ ತಪ್ಪಿಸ್ಕೊಂಡ್ರೆ, ಪ್ಲಸ್ ಸೊಳ್ಳೆ ಮೊಟ್ಟೆ ಇಡೋದನ್ನ ತಪ್ಪಿಸಿದ್ರೆ, ಅವೆಲ್ಲಿ ಮೊಟ್ಟೆ ಇಡ್ತಾವಂದರೆ ನಿಮ್ಗೆ ಆಶ್ಚರ್ಯ ಆಗಬೇಕು. ಫ್ರೆಶ್ ವಾಟರ್ನಲ್ಲೇ, ಸ್ಟ್ಯಾಗ್ನೆಂಟ್ ವಾಟರ್, ಹರಿಯುವ ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ. ಮಳೆ ಬಂತು ನಿಂತ ಮೇಲೆ ಮನೆ ಮುಂದೆ ಚಿಪ್ನೊಳಗೆ ನೀರಿರುತ್ತೆ, ಟ್ಯೂಬ್ಗಳಲ್ಲಿ ನೀರಿರುತ್ತೆ, ನಾವು ಸ್ಟೋರ್ ಮಾಡಿರೋದು ಬಿಂದಿಗೆ ಒಳಗೆ ನೀರಿರುತ್ತೆ ಅಂಥದ್ರಲ್ಲಿ. ಸೊ ಒನ್ಸ್ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಜನಗಳಿಗೆ ಎಚ್ಚರಪಡಿಸಿದರೆ ಡೆಫಿನೆಟ್ಲಿ ಮನೆ ಮುಂದೆ ಇವೆಲ್ಲ ಪ್ರಿಕಾಷನ್ಸ್ ತಗೋತಾರೆ. ಸೊ ಇನ್ನೊಂದು ಏನಂದರೆ, ಬೇರೆ ಜ್ವರಗಳ ಥರ ಈ ಜ್ವರ ಯಾಕೆ 2ನೇ ದಿನಕ್ಕೆ ಸೀರಿಯಸ್ ಆಗುತ್ತೆ ಅಂದರೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಆ್ಯಂಡ್ ಈ ಜ್ವರ ಬಂದ ಮಕ್ಕಳಿಗೆ ಡಿಹೈಡ್ರೇಷನ್ ಆಗುತ್ತೆ, ವಾಮಿಟಿಂಗು, ತುಂಬ ಹೆಡೇಕ್ ಬರ್ತದೆ, ಕಣ್ಣುಗಳು ತುಂಬ ನೋಯ್ತವೆ. ಆದ್ದರಿಂದ ಇವತ್ತು ಸ್ಕೂಲ್ಗೆ ಹೋಗಿರುತ್ತೆ ಮಗು, ಮಧ್ಯಾಹ್ನ ಅಡ್ಮಿಸ್ಸು ಹತ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ, ಸಂಜೆ ಪೇರೆಂಟ್ಸ್ ಹೋಗ್ತಾರೆ, ನೆಕ್ಸ್ಟ್ ಡೇ ಪ್ಲೇಟ್ಲೆಟ್ ನೋಡಿದರೆ 50ಕ್ಕೆ ಬಂದಿರುತ್ತೆ, ಅದ್ರ ನೆಕ್ಸ್ಟ್ ಡೇ TV ಒಳಗೆ ಬರುತ್ತೆ. ಅದರಿಂದ ಜನ ಹೆದರ್ಕೋತಾರೆ. ಬಟ್ ನಂಬರ್ ಆಫ್ ಕೇಸಸ್ಸು ಕಂಪ್ಯಾರಿಟಿವ್ಲಿ ಜಾಸ್ತಿ ಹೊರತು ತುಂಬ ಈ ವರ್ಷನೇ ನಾವು ಕೋವಿಡ್ ನೋಡ್ದಂಗೆ ನೋಡಲ್ಲ. ಕೋವಿಡ್ನೊಳಗೆ 50 ವರ್ಷ ಆದಮೇಲೆ ಪ್ಯಾಂಡಮಿಕ್ ಬಂತು. ಬಟ್ ಇದು ಪ್ಯಾಂಡಮಿಕ್ ಕಾಯಿಲೆ ಅಲ್ಲ. ಇನ್ನು ನೋಡಿ, ಮಳೆ ಕಡಿಮೆ ಆಯಿತು, ಸೊಳ್ಳೆಗಳು ಕಡಿಮೆ ಆಗ್ತವೆ, ಕಾಯಿಲೆನೂ ವಾಸಿ ಆಗ್ತದೆ. ಇದು ಯಾಕಂದರೆ ಸ್ಪೆಸಿಫಿಕ್ ಆಗಿ ಇದು ಡೆಂಗ್ಯೂ ಜ್ವರನ ಅಥವಾ ಚಿಕನ್ ಗುನಿಯಾನ ಅಥವಾ ಮಲೇರಿಯಾನ ಗೊತ್ತಾಗಲ್ಲ, ಟೆಸ್ಟ್ ಮಾಡಿದಿರೋ ಗೊತ್ತಾಗಲ್ಲ. ಅದರೊಳಗಾಗಿ ಡೆಂಗ್ಯೂ ಟೆಸ್ಟ್ನೇ ಮಾಡಬೇಕು ಅಂದರೆ ₹1,000 ಖರ್ಚಾಗುತ್ತೆ. ಅದಕ್ಕೆ ನಾವು ಭಾಳ ಸಾರಿ ಡೆಂಗ್ಯೂ ಟೆಸ್ಟ್ ಮಾಡೋದಕ್ಕಿಂತ ಮೊದಲೇ ಟೋಟಲ್ ಕೌಂಟ್ ಅಂತ ಮಾಡ್ತೀವಿ. ಅದರೊಳಗೆ ಪ್ಲೇಟ್ಲೆಟ್ ನಮಗೆ ಭಾಳ ಇಂಪಾರ್ಟೆಂಟು. ಪ್ಲೇಟ್ಲೆಟು ನೆನ್ನೆ 2 ಲಕ್ಷ ಇತ್ತು, ಇವತ್ತು 1.5 ಲಕ್ಷಕ್ಕೆ ಬಂತು. ಇವತ್ತು ಸಾಯಂಕಾಲಕ್ಕೆ 60,000ಕ್ಕೆ ಹೋಯ್ತು ಅಂದರೆ ಮೋಸ್ಟ್ಲಿ ಇದು ಡೆಂಗ್ಯೂ ಫೀವರ್ ಅಷ್ಟೇ ಇಲ್ಲ, ಡೆಂಗ್ಯೂ ಲೈಕ್ ಫೀವರ್ ಅಂತ ಇದೆ. 4 ಥರ ಡೆಂಗ್ಯೂ ವೈರಸ್ ಇದ್ದಾವೆ, ಒಂದಲ್ಲ. ಸೊ ಕೆಲವು ಭಾಳ ಬಂದು ಹೊರಟೋಗ್ಬಿಡುತ್ತೆ, ಇನ್ನು ಕೆಲವರಿಗೆ ಭಾಳ ಸಿವಿಯರ್ ಆಗುತ್ತೆ. ಸೊ ಬೇರೆ ಇವಾಗ ಕಾಮನ್ ಕೋಲ್ಡು, ಫ್ಲೂ ಜ್ವರ ಅಂತೀವಿ ನಾವು ಅದನ್ನು, ಮಲೇರಿಯಾ ಜ್ವರ ಯೂಶಲಿ ಯಾರು ಸತ್ತು ಹೋಗಲ್ಲ. ಸೊ ಪ್ಲೇಟ್ಲೆಟ್ ನಾರ್ಮಲ್ ಇತ್ತು ಅಂದರೆ ಒಂದು ಧೈರ್ಯ ಬರುತ್ತೆ, ನಮಗೂ ಡಾಕ್ಟ್ರಿಗೂ ಧೈರ್ಯ ಬರುತ್ತೆ, ಪೇರೆಂಟ್ಸ್ಗೆ ಹೇಳಲಿಕ್ಕೂ ಧೈರ್ಯ ಬರುತ್ತೆ, ಹೆದರ್ಕೊಬೇಡಿ ಅಮ್ಮ ಇದು ಡೆಂಗ್ಯೂ ಜ್ವರ ಅಲ್ಲ ಅಂತ. ಬಟ್ ನಮ್ಗೆ ಪ್ರೂಫ್ ಬೇಕು ಅಂದರೆ ಡೆಂಗ್ಯೂ ಆಂಟಿಜನ್ ಮಾಡಬೇಕು. ಬಟ್ ಎಲ್ರಿಗೂ ನಾವು ಫಸ್ಟ್ ಡೇ ಮಾಡೋಕ್ಕೆ ಹೋಗಲ್ಲ. ಸೊ ನಮಗೆ ಈ ಜ್ವರಗಳಲ್ಲಿ ನಮಗೆ ಸ್ಪೆಸಿಫಿಕ್ ಡ್ರಗ್ ಇಲ್ಲ. ಇದು ಡೆಂಗ್ಯೂ ಅಂದರೆ ಡೆಂಗ್ಯೂಗೆ ಕೊಡೋಂಥ ಟ್ರೀಟ್ಮೆಂಟ್ ಇಲ್ಲ. ಆದರೆ ಟೈಫಾಯ್ಡ್ಗಿದೆ, ಟೈಫಾಯ್ಡು ಬ್ಯಾಕ್ಟೀರಿಯಲ್ ಡಿಸೀಸು. ಟೈಫಾಯ್ಡ್ ಅಂತ ಗೊತ್ತಾದರೆ ನಮಗೆ ಆಂಟಿಬ್ಯಾಕ್ಟೀರಿಯಲ್ ಕೊಡ್ತೀವಿ, ಇಲ್ಲಿ ಆಂಟಿವೈರಲ್ ಇಲ್ಲ. ಸೊ ಅದರಿಂದ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ. ಯಾವುದೇ ಒಂದು ಜ್ವರದಲ್ಲಿ ಸಿವಿಯಾರಿಟಿ ಮೇಲೆ, ಮಗು ತುಂಬ ಡಿಹೈಡ್ರೇಟ್ ಆಗಿದ್ರೆ ಅಡ್ಮಿಟ್ ಮಾಡಿ ಡ್ರಿಪ್ ಹಾಕ್ತೀವಿ. ಬಟ್ ಈ ಡೆಂಗ್ಯೂ ಇದೇ ಮೆಡಿಸಿನ್ ಕೊಡ್ತೀವಿ ಅಂತ ನಮ್ಮಲ್ಲಿ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಮಕ್ಕಳು ಉಳಿತವೆ ಅಂತ ಅಷ್ಟೇ.